ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಆಚರಣೆಗೆ ಸಡಗರ ಸಂಭ್ರಮದಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗ್ತದೆ. ಇದಕ್ಕೆ ಕಾರಣ ಮೈಸೂರು ಅರಮನೆಯಲ್ಲಿರುವಂಥ ತ್ರಿನೇಶ್ವರ ದೇಗುಲ. ನಾವೀಗ ತ್ರಿನೇಶ್ವರ ದೇಗುಲದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಚಿನ್ನದ ಮುಖವಾಡವನ್ನು. ಅಪರೂಪದ ಈ ಚಿನ್ನದ ಮುಖವಾಡ ಏನಿದೆ ವರ್ಷಕ್ಕೊಮ್ಮೆ ಶಿವರಾತ್ರಿಯ ದಿನ ಮೈಸೂರಿನ ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿ ಧಾರಣೆಯನ್ನು ಮಾಡಲಾಗ್ತದೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಾಣಿಕೆ ರೂಪದಲ್ಲಿ ತ್ರಿನೇಶ್ವರನಿಗೆ ಈ ಚಿನ್ನದ ಮುಖವಾಡವನ್ನು ನೀಡಿದರು. ಸುಮಾರು 11 kg ತೂಕವಿರುವಂತಹ ಈ ಒಂದು ಚಿನ್ನದ ಮುಖವಾಡವನ್ನು ಮುಜರಾಯಿ ಇಲಾಖೆ ಪ್ರತಿ ವರ್ಷವೂ ಸಹ ಶಿವರಾತ್ರಿಯ ದಿನ ಜಿಲ್ಲಾ ಖಜಾನೆಯಿಂದ ತಂದು ಇಲ್ಲಿ ತ್ರಿನೇಶ್ವರ ದೇಗುಲದಲ್ಲಿ ಧಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಏನು ನಾಳೆ ಶಿವರಾತ್ರಿ ಹಬ್ಬದ ಆಚರಣೆ ಇದೆ, ಈಗಾಗಲೇ ಜಿಲ್ಲಾ ಖಜಾನೆಯಿಂದ ಈ ಒಂದು ಚಿನ್ನದ ಮುಖವಾಡ ಏನಿದೆ ತ್ರಿನೇಶ್ವರ ದೇಗುಲಕ್ಕೆ ತರಲಾಗಿದೆ. ಅತ್ಯಂತ ಆಕರ್ಷಕವಾಗಿ ಇದನ್ನು ಕೆತ್ತನೆ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಸಾಮಾನ್ಯವಾಗಿ ಶಿವನ ಲಿಂಗದ ರೂಪದಲ್ಲಿ ಎಲ್ಲರೂ ಸಹ ಒಂದು ದರ್ಶನವನ್ನು ಮಾಡಿರ್ತಾರೆ. ಮನುಷ್ಯನ ಮುಖ ಇರುವಂತಹ ಒಂದು ಚಿತ್ರಣದಲ್ಲಿ ಈ ಒಂದು ಚಿನ್ನದ ಮುಖವಾಡವನ್ನು ಕೆತ್ತುವಂತಹ ಕೆಲಸವಾಗಿದೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಕಾಣಿಕೆಯ ರೂಪದಲ್ಲಿ ಇದನ್ನು ಇಲ್ಲಿಗೆ ನೀಡಿದರು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಣ್ಣು, ಮೂಗು, ಬಾಯಿ. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದೇ ರೀತಿಯಾಗಿ ಒಂದು ಏನು ಮುಡಿಯಲ್ಲಿ ಗಂಗೆ ಇರುವಂತಹ ಒಂದು ಚಿತ್ರಣವನ್ನು ಸಹ ಇಲ್ಲಿ ಕೆತ್ತಲಾಗಿದೆ. ಅದೇ ರೀತಿಯಾಗಿ ಅರ್ಧಚಂದ್ರ ಶಿವನ ಸಂಪೂರ್ಣವಾದಂತಹ ಚಿತ್ರಣವನ್ನು ಈ ಒಂದು ಚಿನ್ನದ ಮುಖವಾಡದಲ್ಲಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರತಿ ಶಿವರಾತ್ರಿಯಂದು ಚಿನ್ನದ ಮುಖವಾಡದ ಜೊತೆಗೆ ಒಂದು ಶಿವಲಿಂಗದ ದರ್ಶನವನ್ನು ಪಡೆಯಬಹುದು. ಈ ಬಗ್ಗೆ ಮಾತಾಡಲಿಕ್ಕೆ ಚಾಮುಂಡಿ ಬೆಟ್ಟದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಶಿವರಾತ್ರಿ ದಿನ ಮೈಸೂರು ಅಂದರೆ ವಿಶೇಷ, ಅದರಲ್ಲೂ ಅರಮನೆ ತ್ರಿನೇಶ್ವರ ದೇಗುಲದಲ್ಲಿ ಚಿನ್ನದ ಮುಖವಾಡ ಇದೆ. ಜಿಲ್ಲಾ ಖಜಾನೆಯಿಂದ ಹೇಗೆ ತಂದರೆ ಏನು? ಸರ್, ಎಲ್ರಿಗೂ ನಾಡಿನ ಸಮಸ್ತ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಮಗೆಲ್ರಿಗೂ ಗೊತ್ತಿರುವಂತೆ ಅರಮನೆ ಆವರಣದಲ್ಲಿರುವಂತಹ 14 ದೇವಾಲಯಗಳಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ದೇವಾಲಯ ತ್ರಿನೇಶ್ವರ ಸ್ವಾಮಿ ದೇವಾಲಯ. ಇದು ಹಿಂದೆ ದೊಡ್ಡಕೆರೆ ದಡದಲ್ಲಿದ್ದರಿಂದ ಅದರದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಹಾಗೆ ತೃಣಬಿಂದು ಮಹಾಮುನಿ ಇದನ್ನು ಜೀರ್ಣೋದ್ಧಾರ ಮಾಡಿರೋ ಕಾರಣಕ್ಕೆ ಒಬ್ಬ ಋಷಿ ಇಲ್ಲಿ ಜೀರ್ಣೋದ್ಧಾರ ಮಾಡಿರೋದರಿಂದನೂ ಕೂಡ ಇಲ್ಲಿ ಸ್ಥಳ ಮಹಾತ್ಮೆ ಅತ್ಯಂತ ವಿಶಿಷ್ಟವಾಗಿದೆ. ಆ ಕಾರಣಕ್ಕೋಸ್ಕರ ಮೈಸೂರು ಒಡೆಯರಾದಂತಹ ಶ್ರೀಮನ್ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರವರು 3 ಚಿನ್ನದ ಮುಖವಾಡಗಳನ್ನು ಮಾಡಿಸ್ತಾರೆ. ಅದರಲ್ಲಿ ಒಂದು ಶ್ರೀ ಮಲೈ ಮಹದೇಶ್ವರ ದೇವಸ್ಥಾನಕ್ಕೆ ಒಂದು, ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು, ಹಾಗೆ ಅರಮನೆಯಲ್ಲಿರುವಂತಹ ಅಷ್ಟೇ ಇತಿಹಾಸ ಪ್ರಸಿದ್ಧವಾದಂತಹ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೊಂದು ಚಿನ್ನದ ಕೊಳಗವನ್ನು ಮಾಡಿಸ್ತಾರೆ. ಹಾಗೆ ಚಿನ್ನದ ಕೊಳಗವನ್ನು ಅವರ ವ್ಯಾಪ್ತಿಲಿದ್ದಾಗ ಈ ದೇವಸ್ಥಾನವನ್ನು ಪ್ರತಿ ವರ್ಷ ವಿಶೇಷ ದಿನಗಳಲ್ಲಿ ಧಾರಣೆ ಮಾಡ್ತಾಯಿದ್ರು. ಈ ದೇವಸ್ಥಾನ ಸರ್ಕಾರದ ವಶಕ್ಕೆ ಬಂದ ನಂತರ ಅದರ ಭದ್ರತೆಗಾಗಿ ಅದನ್ನು ಜಿಲ್ಲಾ ಖಜಾನೆಯಲ್ಲಿ ಯಥಾವಿಧಿಯಂತೆ ಭದ್ರತೆಗಾಗಿ ಇಡಲಾಗಿತ್ತು. ಪ್ರತಿ ವರ್ಷವೂ ಸಹ ಇದನ್ನು ಜಿಲ್ಲಾ ಖಜಾನೆಯಿಂದ ಶಿವರಾತ್ರಿಯ ಹಿಂದಿನ ದಿನ ತಂದು ಅದನ್ನು ಶುದ್ಧಿಗೊಳಿಸಿ ದೇವರಿಗೆ ಧಾರಣೆ ಮಾಡುವಂಥ ವಿಚಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ. ಈಗ ಶಿವರಾತ್ರಿ ಹಬ್ಬದ ದಿನ ಇದನ್ನು ಧಾರಣೆ ಮಾಡ್ತಾರೆ. ಎಷ್ಟು ಗಂಟೆ ಧಾರಣೆ ಆಗುತ್ತೆ? ಏನೆಲ್ಲ ಪೂಜಾ ವಿಧಿವಿಧಾನಗಳಾಗುತ್ತೆ ಇಲ್ಲಿ ಅಂತ? ಸಮಸ್ತ ಜನಗಳಿಗೆ ಅರಮನೆ ದೇವಸ್ಥಾನ ತ್ರಿನೇಶ್ವರ ಸ್ವಾಮಿ ಪರವಾಗಿ ನಮಸ್ಕಾರ ಮಾಡ್ತೀನಿ. ಪ್ರತಿ ವರ್ಷವೂ ಕೂಡ ನಾವು ಶಿವರಾತ್ರಿ ಹಿಂದಲ ದಿನ ಖಜಾನೆಯಿಂದ ನಮ್ಮ ದೇವಸ್ಥಾನಕ್ಕೆ ಕೊಳಗ ಬರುತ್ತೆ, ಅಧಿಕಾರಿಗಳ ಮುಖಾಂತರದಲ್ಲಿ ಬರುತ್ತೆ. ಅದನ್ನು ನಾವು ಸುರಕ್ಷಿತವಾಗಿ ಸ್ಥಳದಲ್ಲಿಟ್ಟು ಕಾಪಾಡಿ ಮಾರನೇ ದಿನ ಶಿವರಾತ್ರಿ ಶಿವನಿಗೆ ಪಂಚಾಮೃತ ಅಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ ಎಲ್ಲವನ್ನೂ ನಡೆಸಿ ಸಾರ್ವಜನಿಕರ ವೀಕ್ಷಣೆಗೆ ಬೆಳಗಿನ ಜಾವ 5 ಗಂಟೆಯಿಂದ ಶುರುವಾಗಿ 6:30 ಒಳಗಡೆ ಅಭಿಷೇಕ ಪಾರಾಯಣ ಪ್ರತಿಯೊಂದು ಮುಗಿಯುತ್ತೆ. ನಂತರ ಶಿವನ ದರ್ಶನಕ್ಕೆ ಭಕ್ತಾದಿಗಳು ಸಹ ಭಾಳ ಕಾತರದಿಂದ ಕಾಯ್ತಾ ಇರ್ತಾರೆ. ಅವರಿಗೆ ಆ ದರ್ಶನಕ್ಕೋಸ್ಕರ ಅಲಂಕಾರ ಸಮೇತ ಮಾಡಿ ಭಗವಂತನಿಗೆ ಧೂಪ ದೀಪ ನೈವೇದ್ಯ ಪ್ರತಿಯೊಂದು ಮಾಡಿ ಆಮೇಲೆ ಸಾರ್ವಜನಿಕರ ವೀಕ್ಷಣೆಗೆ ಶಿವನ ದರ್ಶನ ಕೊಡ್ತೀವಿ. ಶಿವರಾತ್ರಿ ದಿನ ಮಾತ್ರ ಹೌದು, ಪ್ರತಿ ವರ್ಷ ಶಿವರಾತ್ರಿ ದಿನ ಮಾತ್ರ ಕೊಳಗ ಧರಿಸಕ್ಕಂಥದ್ದು ಪದ್ಧತಿ ಬಂದ್ಬಿಟ್ಟಿದೆ ನಮ್ಮ ಸರ್ಕಾರದ ವತಿಯಿಂದ. ಇದು ಅಧಿಕಾರಿಗಳು ಹಾಗೂ ಇಲ್ಲಿನ ಅರ್ಚಕರ ಮಾತು. ಶಿವರಾತ್ರಿಯ ದಿನ ಈ ಒಂದು ಚಿನ್ನದ ಮುಖವಾಡದ ಲಿಂಗದ ದರ್ಶನಕ್ಕೆ ಅವಕಾಶ ಸಿಗ್ತದೆ. ಹೀಗಾಗಿ ಎಲ್ಲ ಸಿದ್ಧತೆಗಳನ್ನು ಮೈಸೂರು ಅರಮನೆಯ ತ್ರಿನೇಶ್ವರ ದೇಗುಲದಲ್ಲಿ ಮಾಡಿಕೊಳ್ಳಲಾಗಿದೆ. ಶಿವರಾತ್ರಿ ಹಬ್ಬ ಎಲ್ಲರಿಗೂ ಶುಭ ತರಲಿ, ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.